ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ನಮಸ್ಕಾರ, ನೀವು ನೋಡ್ತಿದ್ರೆ ಮೆಗನೀಸ್. ಮೊದಲಿಗೆ ಹೆಡ್ಲೈನ್ಸ್. ನಗರದ ಎಲ್ಬಿಎಸ್ ನಗರದ ಬಳಿ ತಿಪ್ಪೆಗೆ ಎಸೆದ ಔಷಧಿ ಸಿರಂಜನ್ ತನಿಖೆ ನಡೆಸಿ ಕ್ರಮಕ್ಕೆ ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು ಭರವಸೆ. ನಮ್ಮ ಶಾಲೆ ನಮ್ಮ ಹಕ್ಕು ಶೈಕ್ಷಣಿಕ ಅವಲೋಕನ ಕಾರ್ಯಕ್ರಮ. ಸಾರ್ವಜನಿಕ ಶಿಕ್ಷಣ ಉಳಿಸುವುದು ನಮ್ಮೆಲ್ಲರ ಆದ್ಯತೆ ಆಗಲಿ. ಸಂಸದ ಜಿ ಕುಮಾರ್ ನಾಯಕ್. ಬೇಸಿಗೆಯಲ್ಲಿ ನಗರದ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಾಸವಾಗದಂತೆ ಎಚ್ಚರಿಕೆ ವಹಿಸಲು ಡಾಕ್ಟರ್ ಶಿವರಾಜ್ ಪಾಟೀಲ್ ಸಲಹೆ. ಸರ್ಕಾರಿ ಶಾಲೆ ಉಳಿಸಲು ಆಗ್ರಹಿಸಿ ಸಮಾವೇಶ. ಸರ್ಕಾರಿ ಶಾಲೆ ಮುಚ್ಚುತ್ತಿರುವ ಸರ್ಕಾರ ಎಂಆರ್ ಬೇರಿ ಆರೋಪ. ಫೆಬ್ರವರಿ 24ರಂದು ಭವ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಮಪ್ಪ ನಿಗಮದ ಯೋಜನೆಗಳ ಕುರಿತು ಮಾಹಿತಿ ಕಾರ್ಯಾಗಾರ. ದೇವೇಂದ್ರಪ್ಪ ಬಿಚಾಲಿ. ಸಮಯಕ್ಕೆ ಪ್ರಾರಂಭವಾಗದ ಛತ್ರಪತಿ ಶಿವಾಜಿ ಜಯಂತಿ ಕಾದು ಸುಸ್ತಾದ ಪೊಲೀಸರು. ಸರ್ಕಾರ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಎದ್ದು ಕಾಣುತ್ತಿರುವಾಗ ನಗರದ ಎಲ್ಬಿಎಸ್ ನಗರದ ಬಡಾವಣೆ ಹತ್ತಿರ ಜಲಾರ್ ನಗರದಿಂದ ಚಂದ್ರಬಣ್ಣ ಗ್ರಾಮಕ್ಕೆ ತೆರಳುವ ರಸ್ತೆಯಲ್ಲಿ ಅವಧಿ ಇರುವ ಸರ್ಕಾರ ಪೂರೈಸುವ ಲಕ್ಷಾಂತರ ಮೌಲ್ಯದ ಔಷಧಿ ತಿಪ್ಪಿಗೆ ಚೆಲ್ಲಿರುವ ಘಟನೆ ಬಹಿರಂಗವಾಗಿದೆ. ಮಕ್ಕಳ ಪೌಷ್ಟಿಕತೆ, ಕೆಮ್ಮು, ನೆಗಡಿ ಬಳಸುವ ಸಿರಪ್ಗಳು, ಸಿರಂಜಿಗಳನ್ನು, ಮಾತ್ರೆಗಳು ಅವಧಿ ಪೂರ್ಣಗೊಳ್ಳದೇ ಇದ್ದರೂ ಎಸೆಯಲಾಗಿದೆ. ಸರ್ಕಾರದಿಂದ ಪೂರೈಕೆಯಾಗುವ ಮಾರಾಟಕ್ಕೆ ನಿರ್ಬಂಧಿಸಿರುವ ಔಷಧಿಗಳು ಬಳಕೆಯಾಗದೆ ಹೋಗಿರುವುದು ಹಲವಾರು ಸಂಶಯಗಳಿಗೆ ಎಡೆ ಮಾಡಿದೆ. ಕೋಟ್ಯಾಂತರ ವೆಚ್ಚ ಮಾಡಿ ಸರ್ಕಾರಿ ಆಸ್ಪತ್ರೆಗಳಿಗೆ ಪೂರೈಸುವ ಔಷಧಿಗಳು ಕಳ್ಳ ಮಾರಾಟ, ದುರ್ಬಳಕೆ, ನಿರ್ಲಕ್ಷ್ಯದಿಂದ ಬಳಸದೆ ಹೋಗಿರುವುದು ಆರೋಗ್ಯಕ್ಕೆ ಇಲಾಖೆ ಕಾರ್ಯ ಸಂಶಯಗಳ ಹುಟ್ಟಿಗೆ ಕಾರಣವಾಗಿದೆ. ಆಸ್ಪತ್ರೆಗಳಿಗೆ ಪೂರೈಕೆಯಾದ ಔಷಧಿ ಬಳಕೆಯಾಗದೇ ಹೋದರೂ ದಾಸ್ತಾನು ಬಳಕೆ ಕುರಿತು ಯಾರೊಬ್ಬರು ಗಮನ ಹರಿಸದೆ ಇರುವುದು ಸರ್ಕಾರ ಉದ್ದೇಶವೇ ದಾರಿ ತಪ್ಪಲು ಕಾರಣವಾಗಿದೆ. ಇದಷ್ಟು ಪ್ರಮಾಣದ ಔಷಧಿ ವ್ಯವಸ್ಥೆವಾಗಲು ಕಾರಣವಾಗಿದ್ದರೂ ಕ್ರಮವಾಗಲಿ ಎಂದು ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದರು. ವೈದ್ಯಕೀಯ ತ್ಯಾಜ್ಯ ವಿಲೇವಾರಿ ಪ್ರತ್ಯೇಕ ನಿಯಮ ರೂಪಿಸಿ ಜಾರಿಗೊಳಿಸಿದ್ದರಿಂದ ಆಸ್ಪತ್ರೆಗಳಿಗೆ ನಿರ್ವಹಿಸುತ್ತಿಲ್ಲ. ಎಲ್ಲೊಂದರಲ್ಲಿ ಔಷಧಿ ಎಸೆಯುವುದರಿಂದ ಆಗುವ ದುಷ್ಪರಿಣಾಮಗಳಿಗೆ ಆರೋಗ್ಯ ಇಲಾಖೆ ಹೊಣೆಯಾಗಿದೆ. ಕೆಲವು ದಿನಗಳ ಹಿಂದಷ್ಟೇ ಓಪೆಕ್ ಆಸ್ಪತ್ರೆಯಲ್ಲಿ ಔಷಧಿಗಳನ್ನು ಸುಟ್ಟಾಕಿರುವ ಘಟನೆ ನಡೆದಿದ್ದು, ಯಾವ ತನಿಖೆಯೂ ಮುಚ್ಚಿ ಹೋಗಿರುವ ಘಟನೆ ಇರುವಾಗಲೇ ಮತ್ತೊಂದು ಔಷಧಿ ದುರ್ಬಳಕೆ ಪ್ರಕರಣ ಬಯಲಾಗಿದೆ. ಆರೋಗ್ಯ ಇಲಾಖೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮಕ್ಕೆ ಮುಂದಾಗಬೇಕಿದೆ. ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಪ್ರಕರಣ ತನಿಖೆ ನಡೆಸಿ ಔಷಧಿ ವ್ಯರ್ಥವಾಗಲು ಕಾರಣವಾದ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಪರಿಶೀಲನೆ ನಡೆಸಿದರು. ತಿಪ್ಪೆಯಲ್ಲಿ ಔಷಧಿ ಎಸೆದ ಘಟನೆಯನ್ನು ಸಹಾಯಕ ಔಷಧಿ ನಿಯಂತ್ರಣಕಾರಿಯಿಂದ ತನಿಖೆ ನಡೆಸಿ ತಪ್ಪು ಕಂಡುಬಂದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಡಾಕ್ಟರ್ ಸುರೇಂದ್ರ ಬಾಬು ಹೇಳಿದರು. ಅವರಿದ್ದ ಔಷಧಿ ಎಸೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿ, ಪಿಜೆಯೇಷನ್ ಔಷಧಿ ಮಾರಾಟಕ್ಕೆ ಎಂಬ ಮುದ್ರಣದೊಂದಿಗೆ ಅವಧಿ ಇರುವ ಔಷಧಿಗೆ ಸಿರಂಜ್ಗಳನ್ನು ಎಸೆಯಲಾಗಿದೆ. ಔಷಧಿ ಪೂರೈಕೆಯಾಗಿರುವುದು ಎಲ್ಲಿಂದ, ಯಾರಿಗೆ ಬಳಕೆಯಾಗಿದೆ, ಎಸೆಯಲಾಗಿದೆ ಎಂಬುದು ತನಿಖಿಸಿದೆ. ಪತ್ತೆಯಾಗಿದೆ. ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಿಗೆ ಪೂರೈಕೆಯಾಗಿರುವ ಸಂಶಯಗಳಿವೆ. ಏನಿದ್ದ ತನಿಖೆ ನಂತರವೇ ಏನಾಗಿದೆ ಎಂಬುದು ಗೊತ್ತಾಗುತ್ತದೆ. ಇಬ್ಬರು ಅಧಿಕಾರಿಗಳನ್ನು ತನಿಖೆ ನಿಯುಕ್ತಗೊಳಿಸಲಾಗಿದೆ. 2 ದಿನಗಳಲ್ಲಿ ವರದಿ ನೀಡಲಿದ್ದು ನಂತರ ಮುಂದಿನ ಕ್ರಮದ ಕುರಿತು ನಿರ್ಧರಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದ್ದರು. ಯಾರು ಇದು ಮಾಡಿದ್ದಾರೆ ಅಥವಾ ಇಲಾಖೆ ಗಟ್ಟಿ ತರಬೇಕಂತ ಬೇರೆಯವರು ಮಾಡಿದ್ದಾರೆ ಅಂತ ನೋಡಿ ನಾನು ಖಂಡಿತ ಅವ್ರ ಮೇಲೆ ಗೊತ್ತಾಗುತ್ತೆ. ಇದರಲ್ಲಿ ಯಾವುದು ನಾವು ಯಾವ ಇಶ್ಯೂ ಮಾಡಿರ್ತಲ್ಲ ಬೇರೆ ಹೌಸಲ್ಲಿ ತನಿಖೆ ಮಾಡ್ತೀವಿ. ತನಿಖೆ ಮಾಡಿ ಗೊತ್ತಾಗುತ್ತೆ. ಸರೌಂಡರ್ನಲ್ಲಿ ಎಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲಿ ಎಷ್ಟು ಬರ್ತಾವ ಇಲ್ಲ. ಇವಾಗ ಅದು ಅಷ್ಟೇನು ದೊಡ್ಡದು ಇದು ತನಿಖೆ ಮಾಡೋದು ಇದಿಲ್ಲ ಸರ್. ಆಲ್ಮೋಸ್ಟ್ ಯಾಕಂದ್ರೆ ನಾವು ಗೌರ್ಮೆಂಟ್ ಈಗ ಸಿರೇಂಜ್ ಬೇಚ್ರಿ, ಪ್ರೈವೇಟ್ वाले को गवर्नमेंट वाले सिरेंज बेच रहे हैं. ये प्राइवेट वाले को गवर्नमेंट सिरेंज बेच रही और ये स्टॉक लागू है फेंके यहाँ से बेच रहे. उनका गफला गुस्सा भी हो रहता है उसके अंदर. गवर्नमेंट ಅವರು ಬಂದು ಒಂದು ಇಂಟಿಮೇಷನ್ ಇಲ್ಲಾರ್ದ ಮತ್ತೆ ಇದು ಯಾಕೆ ತಗೊಂಡು ಹೋಗ್ತಾರೆ ಸರ್? ಸಾಯಂಕಾಲ ಇದು ತಗೊಂಡು ಹೋಗ್ಬೇಕು. ಆ ಒಂದು ಯಾವ್ಯಾವ ರೀತಿಯ ಸಿರಪ್ಗಳನ್ನ ಬಿಸಾಕಿದ್ದಾರೆ ಅನ್ನೋ ಕುರಿತಂತೆ ವೀಕ್ಷಣೆ ಮಾಡಲಿಕ್ಕೆ ಸ್ವಲ್ಪ प्राइवेट एक गवर्नमेंट दोनों एक कैसा एक जगह आया. नंबर क्या है पता
ಸರ್ ಇದು ಮೆಡಿಸಿನ್ ಎಲ್ಲಿದ್ರಿ ಇವಾಗ ನೀವು ಯಾಕೆ ಕಲೆಕ್ಟ್ ಮಾಡಕ್ಕೆ ಅಧಿಕಾರಿಗಳು ಹೇಳಿದ್ದಾರೆ ಇಲ್ಲ ಅದು ಯಾರ ಅಧಿಕಾರಿಗಳು ಮಾತಾಡ್ತೀವಿ ನೀವು ನಾವು ಫೇಸ್ ಮಾಡ್ತಾ ಇದ್ದೀವಿ इधर से यहाँ लाख पे के बोले तो बात नहीं आपका नहीं कौन सा तो ರಾಯಚೂರು ನಗರದ ಜಲಾನಗರ ಏರಿಯಾದಲ್ಲಿ ಒಂದು ತಿಪ್ಪೆಗುಂಡಿಯಲ್ಲಿ ಔಷಧಿಗಳು ಬಿಸಾಕಿದ್ದು ಒಂದು ಮಾಹಿತಿ ಪ್ರಕಾರ ನಾನು ಇಲ್ಲಿ ಸ್ಥಳಕ್ಕೆ ಬಂದಿದ್ದೀನಿ. ಸ್ಥಳಕ್ಕೆ ಬಂದಾಗ ಕೆಲವೊಂದು ಔಷಧಿಗಳು ನೋಡಿದ್ರೆ ಅದರಲ್ಲಿ ಸಿರಪ್ ಇದ್ದಾವೆ. ಸಿರಪ್ ವಿಶೇಷವಾಗಿ ಫಿಸಿಷಿಯನ್ ಸ್ಯಾಂಪಲ್ಲು ಅಂತ ಇದ್ದಾವೆ. ಇವು ಕಾಫ್ ಸಿರಪ್ಪು ಮತ್ತು ಬಯೋಲಾಜಿಕಲ್ ಲಿಮಿಟೆಡ್ ಅಂತೇಳಿ ಅವ್ರದ್ದು ಕಂಪನಿ ಇದ್ದಾವೆ. ಇದ್ರ ಬಗ್ಗೆ ತನಿಖೆ ಮಾಡೋಕ್ಕೆ ನಾನು ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ ಅವ್ರಿಗೆ ಕಳಿಸಿದ್ವಿ. ಇದು ಎಲ್ಲಿಂದ ಬಂದ ಅಂತ ಅವ್ರು ತನಿಖೆ ಮಾಡ್ತಾರೆ. ಸೊ ಜೊತೆಗೆ ಸಿರಿಂಜಸ್ನೂ ಇದ್ದಾವೆ. ಸಿರಿಂಜಸ್ಸಲ್ಲಿ ಕೂಡ ಅದೇನು ಗೌರ್ಮೆಂಟ್ ಸಪ್ಲೈ ಅಂತಿದೆ, ಅದು ಎಲ್ಲಿಂದ ಬಂದಿದ್ದಾವೆ, ಯಾರು ಬಂದು ಬಿಸಾಕಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಖಂಡಿತವಾಗಿ ತನಿಖೆ ಮಾಡಿ ತಪ್ಪಿಸ್ತಿರೋ ವಿರುದ್ಧ ನಾನು ಸೂಕ್ತ ಕ್ರಮ ತಗೊತೀನಿ. ಸಂಪೂರ್ಣವಾದ ಗೌರ್ಮೆಂಟ್ ಇಲ್ಲ ಇದರಲ್ಲಿ ಪ್ರೈವೇಟು ಮತ್ತು ಗೌರ್ಮೆಂಟದು ಎರಡು ಮಿಕ್ಸ್ ಆಗಿವೆ ಅಂತ ಹೇಳ್ತಾರೆ. ಅದು ಗೌರ್ಮೆಂಟ್ದ ನಮ್ಮದೇ ಅನ್ನೋದು ನಾವು ತನಿಖೆ ಮಾಡ್ತೀವಿ. ನಮಗೆ ಬಂದಿದೆ ಅಥವಾ ಇವ್ರು ಕೊಟ್ಟಿದ್ದಾರೆ, ಪ್ರೈವೇಟ್ನವ್ರು ನಮಗೆ ಸಪ್ಲೈ ಮಾಡಿದ್ದಾರೆ, ಅಥವಾ ಗೌರ್ಮೆಂಟ್ ಅವ್ರು ಕೊಟ್ಟಿದ್ದಾರೆ, ಎಲ್ಲಿಂದ ಇದೆ ಅನ್ನೋದು ತನಿಖೆ ಆದಮೇಲೆ ಗೊತ್ತಾಗೋದು. ಸೊ ಕ್ರಾಸ್ ವೆರಿಫೈ ಮಾಡ್ತೀವಿ ನಾವು. ಸೊ ಅದಕ್ಕೆ ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲ್ ಇಬ್ಬರು ಬಂದಾರ. ಅವರಿಬ್ಬರು ಅದನ್ನು ತನಿಖೆ ಮಾಡಿ ಇವತ್ತೇಳು ನಾಳೆಗೆ ರಿಪೋರ್ಟ್ ಕೊಟ್ಟ ಮೇಲೆ ಖಂಡಿತವಾಗಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಗೌರ್ಮೆಂಟ್ ದುಡ್ಡನ್ನು, ಜನರ ತೆರಿಗೆ ಹಣವನ್ನು ಗೌರ್ಮೆಂಟ್ ಹಾಸ್ಪಿಟ್ಲ್ ಅವರು ಇಲ್ಲಿಗ ಕಸದ ತೊಟ್ಟೆಯಲ್ಲಿ ತಂದು ಹಾಕಿದ್ದಾರೆ. ಇದು ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದರೆ ಅಲ್ಲಿ ಹುಡುಗರಿಗೆ ಒಂದು ಟಾನಿಕ್ ಕೊಡ್ತಾರ, ಒಂದು ಟಾನಿಕ್ ಇಲ್ಲ ಹೊರಗಡೆ ತಗೊಂತಾರ. ಇಲ್ಲಿ ನೋಡಿದ್ರೆ ರೋಡಿಗೆ ತಂದು ಬಿಸಾಕಿದಾರ. ಅವ್ರಿಗೆ ಮಾನ ಮರ್ಯಾದೆ ಇದೇನಾ? ತಾವು ನೋಡ್ಬೋದು, ಇದು ನಾವು ಹೊರಗಡೆ ಒಂದು ಹೋದ್ರೆ 200-300 ರೂಪಾಯಿ ಬಾಳ್ತದ. ಆದರೆ ಮತ್ತೆ ಇನ್ನೂ 2 ವರ್ಷ ಅವಧಿ ಇದ್ರೂ ಸಹ ಇಲ್ಲಿ ಲಕ್ಷಾಂತರ ಮೌಲ್ಯದು ಮೆಡಿಸಿನ್ ತಂದು ದಾರಿಗೆ ಬಿಸಾಕಿದ್ದಾರೆ. ಎಲ್ಲಿ ಇದು ರಾಯಚೂರು LBS ನಗರ 28 ವಾರ್ಡು ರಾಯಚೂರಿನಲ್ಲಿ. ಆದರೆ ನಮ್ಗೆ ನಾಳೆ ಮಾಹಿತಿ ಬಂತು. ನಾವು ಬಂದ ತಕ್ಷಣ ಮತ್ತು ನಮ್ಮ ಸಮಾಜ ಸೇವಕಗಳಿಂದ ಎಲ್ಲ ಟೀಮ್ ಬಂದು ಎಲ್ಲ ಮೀಡಿಯಾದ ಬಂಧುಗಳಿಗೆ ಕರೆಸಿ ನಾವು ನಿನ್ನೆ ಮಾಡಿದ್ದೀವಿ. ಆದರೂ ಸಹ ಇವತ್ತು ಗೌರ್ಮೆಂಟ್ ಆಫೀಸರ್ ಅವ್ರು ಯಾರು ಬಂದು ಅಧಿಕಾರಿಗಳು ಬಂದು ಕಳ್ತಲಿನಿಂದ ಇದು ಮೆಡಿಸಿನ್ ಚೀಲದಲ್ಲಿ ತುಂಬಿ ಹೋಗೋಕೆ ಟ್ರೈ ಮಾಡ್ತಾ ಇದ್ದಾರೆ. ನಮ್ಗೆ ಮತ್ತೆ ನಾವು ಬಂದು ಅವರಿಗೆ ಸ್ಟೇ ಮಾಡಿಸಿದ್ದೀವಿ, ನಿಂದಿರಿಸಿದ್ದೀವಿ. ಇದು ಯಾರು ಹಾಕಿದ್ದಾರೆ ಅವರಿಗೆ ಶೀಘ್ರದಲ್ಲಿ ಸಸ್ಪೆಂಡ್ ಮಾಡಬೇಕು, ಅವರಿಗೆ ಕೆಲಸದಿಂದ ತೆಗೆದಾಕ್ಬೇಕಂತ. ಏನು ಔಷಧಿ ಸರ್ಕಾರದ ಔಷಧಿ ಹುಡುಗರಿಗೆ ಕೆಮ್ಮಿಂದು, ಜರದ್ದು ಹಾಗೂ ಸಿರೇಂಜ್ಗಳು ಬಹಳಷ್ಟು ಔಷಧಿ ದಾರಿ ಪಾಲು ಮಾಡಿದ್ದಾರೆ. ಇಲ್ಲಿ ಪಗಲಾಗೆ ಒಂದು ಗೌರ್ಮೆಂಟ್ ಸ್ಕೂಲ್ ಐತೆ. ಆ ಚಿಕ್ಕ ಮಕ್ಕಳಲ್ಲಿ ಓದ್ತಾರ. ಅವರು ಇದು ಸಿರೇಂಜ್, ಇದು ಟಾನಿಕ್ ಸಿಹಿ ಇರ್ತದ, ಕುಡಿದ್ರೆ ಅವ್ರಿಗೆ ಏನಾದ್ರೂ ಎಕ್ಸ್ಪೈರಿ ಆಗಿದೆ ಏನ್ರಿ? ಇಲ್ಲ, ಇನ್ನ 2 ವರ್ಷ ಅವಧಿ ಇದೆ. ಇನ್ನ 2 ವರ್ಷ ಅವಧಿ ಇದೆ. ಈ ಚಿಕ್ಕ ಮಕ್ಕಳು ಯಾರನ್ನ ದಾರಿ ಹಿಡ್ಕೊಂಡು ಹೋಗೋರ್ನ ಅವ್ರು ಕುಡಿದ್ರೆ ಅವ್ರಿಗೆ ಏನಾದ್ರೆ ಇದಕ್ಕೆ ಯಾರು ಕಾರಣ? ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ ಕೆಲಸ ನಡೆಯುತ್ತಿರುವುದು ಕಳವಳಕಾರಿಯಾಗಿದ್ದು, ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ಹದಗೆಡದಂತೆ ಸಂರಕ್ಷಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಸಂಸದ ಜಿ. ಕುಮಾರ್ ನಾಯಕ್ ಹೇಳಿದರು. ನಗರದ ನವೋದಯ ಶಿಕ್ಷಣ ಸಂಸ್ಥೆಯ ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ವೇದಿಕೆ, ಭಾರತ ಜ್ಞಾನ ವಿಜ್ಞಾನ ಸಮಿತಿ, ರಾಜ್ಯ ಮಹಿಳಾ ಒಕ್ಕೂಟ ಮತ್ತು ಶಿಕ್ಷಣ ಹಕ್ಕಿಗಾಗಿ ಕೆಲಸ ಮಾಡುತ್ತಿರುವ ವಿವಿಧ ಸಂಘಟನೆಗಳ ಸಂಯುಕ್ತಾಕ್ಷರದಲ್ಲಿ ನಡೆದ ನಮ್ಮ ಶಾಲೆಯ ನಮ್ಮ ಹಕ್ಕು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸಂವಿಧಾನ ಪೀಠಿಕೆಯಲ್ಲಿ ಪ್ರಸ್ತಾಪಿಸಲಾದ ವಿಷಯಗಳನ್ನು
ಸಾಧಿಸಲು ಇರುವ ಸಾಧನ ಶಿಕ್ಷಣ ಮಾತ್ರವಾಗಿದೆ. ಹೊಸ ಸಮಾಜವನ್ನು ಕಟ್ಟಲು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಪ್ರಮುಖ ಸಾಧನೆಯಾಗಿದೆ. ಮನೆಯಲ್ಲಿ ಶಿಕ್ಷಣ ಹಿತಮಿತಿ ಹೊಂದಿದ್ದು ಮಗು ಪರಿಪೂರ್ಣತೆ ಪಡೆಯಲು ಸಾರ್ವಜನಿಕ ಶಿಕ್ಷಣ ಅವಶ್ಯಕತೆ ಆಗಿದೆ ಎಂದು ಹೇಳಿದರು. ಸಂವಿಧಾನ ಪೀಠಕ್ಕೆ ಸಾಕಾರಗೊಳ್ಳಲು ಸಾರ್ವಜನಿಕ ಶಿಕ್ಷಣ ಆಯುಧವಾಗಿದೆ. ಇದರ ಬದಲಾವಣೆಗೆ ಹೆಚ್ಚಿನ ಆದ್ಯತೆ ಅಗತ್ಯ. ಸರ್ಕಾರಿ ಶಾಲೆಗಳ ಪಾತ್ರ ಮತ್ತು ಅವುಗಳ ರಕ್ಷಣೆಗೆ ಸಾರ್ವಜನಿಕರು ದೃಢವಾಗಿ ನಿಲ್ಲಬೇಕಾಗಿದೆ. ನಮ್ಮ ಶಾಲೆ ನಮ್ಮ ಹಕ್ಕು ಎನ್ನುವ ಘೋಷಣೆ ಜನರ ಘೋಷಣೆ ಆಗಬೇಕು. ನಿಮ್ಮ ಹೋರಾಟ ಜೊತೆಗೆ ನಾವಿದ್ದೇವೆ ಎಂದು ಹೇಳಿದ ಅವರು ಈ ರೀತಿಯ ಅವಲೋಕನಗಳೊಂದಿಗೆ ನಮ್ಮ ಶಾಲಾ ವ್ಯವಸ್ಥೆ ಉಳಿಯುವ ಮತ್ತು ಗುಣಾತ್ಮಕ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳನ್ನು ಹಂಚಿಕೊಂಡ ಕೆ ಜಯಣ್ಣವರು ಸ್ವಾತಂತ್ರ್ಯಕ್ಕೆ 77 ವರ್ಷಗಳ ಕಳೆದರೂ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಮುಂದುವರಿದಿರುವುದು ದುರಂತದ ಸಂಗತಿಯಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಈವರೆಗೆ ಶಾಲೆಗಳ ಸಮಸ್ಯೆಯನ್ನು ನಾವು ಹಕ್ಕಿನ ದೃಷ್ಟಿಯಿಂದ ಚರ್ಚಿಸಿದ್ದೇವೆ. ಆದರೆ ಈಗ ಇದು ಕೇವಲ ಹಕ್ಕಿನ ಪ್ರಶ್ನೆಯಲ್ಲ, ನಮ್ಮ ಸ್ವಾಭಿಮಾನದ ಸಂಗತಿಯಾಗಿದೆ ಎಂದು ಅವರು ಹೇಳಿದರು. ನಮ್ಮ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಲ್ಲದೆ ತರಗತಿಗಳು ನಡೆಯುತ್ತಿರುವುದು ಮಕ್ಕಳ ಶಿಕ್ಷಣ ಗುಣಮಟ್ಟಕ್ಕೆ ಧಕ್ಕೆ ತರುತ್ತಿದೆ. ಇವರು ಶಿಕ್ಷಕರು ಮಕ್ಕಳೊಂದಿಗೆ ಭಾವನಾತ್ಮಕವಾಗಿ ಕೆಲಸ ಮಾಡಬೇಕಿದೆ. ಶಾಲೆಗಳ ಜ್ಞಾನ ಮಂದಿರಗಳಾಗಿದ್ದು ಅವುಗಳನ್ನು ಉಳಿಸಿ ಅಭಿವೃದ್ಧಿಪಡಿಸುವ ಜವಾಬ್ದಾರಿ ಸಮಾಜದ ಮೇಲಿದೆ. ಶಿಕ್ಷಕರ ಖಾಲಿ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಸರ್ಕಾರಿ ಶಾಲೆಗಳ ಮೇಲಿನ ನಂಬಿಕೆಯನ್ನು ಬಲಪಡಿಸಬೇಕೆಂದರು. ಅಲ್ಲದೆ ಶಾಲೆಯ ಮಕ್ಕಳ ದಾಖಲಾತಿಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಶಿಕ್ಷಕರು, ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದರು. ಏನು ಯಾಕೆ ಬರೀತಿದ್ದೀವಿ ಅನ್ಸಿರ್ಬೋದು, ಆದರೂ ಕೂಡ ಅವ್ರು ಬರೆದು ನಮಗೆ ಕೊಟ್ಟು ನೀವು ಮಾಡ್ರಿ ಅಂತ ಹೇಳಿ ಇಟ್ಟು ಹೋಗಿದ್ದಾರೆ. ಅವರು ಅದನ್ನೆಲ್ಲ ಕೈಗೆತ್ಕೊಂಡವರು ನಾವು ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ. ಅದೆಲ್ಲದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಒಂದು ಕನಸುಗಳನ್ನ ಸಾಧ್ಯ ಮಾಡಲಿಕ್ಕೆ ವಾಹನ ಅಂತ ಹೇಳಿದ್ರೆ ಶಿಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಶಿಕ್ಷಣ ಬಿಟ್ಟರೆ ಬೇರೆ ಇನ್ಯಾವುದರಿಂದಲೂ ಸಾಧ್ಯವಾಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ನಾವಿದ್ದಂತಹ ಒಂದು ಪರಿಸ್ಥಿತಿ ಅಥವಾ ಸಮಾಜ ಬಹುಶಃ ಬೇರೆ ಸಮಾಜಗಳು ಇದೇ ರೀತಿ ಇರ್ಬೋದು ಅಂತ ಕಾಣಿಸ್ತದೆ. ಅಷ್ಟೊಂದು ಹೆಚ್ಚು ಕಡಿಮೆಗಳು, ಬೇರೆ ಭಾಷೆಗಳು, ಜಾತಿ, ಮತ ಎಲ್ಲವೂ ಇದ್ದಿದ್ದರಿಂದ ಅವನ್ನೆಲ್ಲ ಮೀರಿ ನಾವು ಇದರ ಆಶಯಗಳಿಗೆ ಹೊಂದಿಕೊಂಡು ಮುಂದಿನ ಹೊಸ ಸಮಾಜವನ್ನು ಕಟ್ಟಬೇಕು, ಒಂದು ದೇಶವನ್ನು ಕಟ್ಟಬೇಕು, ಒಂದು ಸಂಸ್ಕೃತಿಯನ್ನು ಕಟ್ಟಬೇಕು. ಯಾವುದು ಒಂದಕ್ಕೊಂದಕ್ಕೆ ಮ್ಯೂಚುವಲ್ ಪದಗಳಲ್ವೇ ಅಲ್ಲ ಇವೆಲ್ಲ. ನಾವು ಸಂಸ್ಕೃತಿಯೂ ಹೌದು, ಒಂದು ದೇಶವೂ ಹೌದು, ಒಂದು ಜನಸಮೂಹ ಹೌದು, ಎಲ್ಲವೂ ಅದನ್ನು ಕಟ್ಟಬೇಕಾದ್ರೆ ನಾವು ಬೇರೆ ಒಂದು ಪರಿಕಲ್ಪನೆಗಳು ಈ ರೀತಿ ಕಲ್ಪನೆ ಮಾಡಿಕೊಂಡಿರುವಾಗ ಇದನ್ನು ಸಾಧ್ಯತೆ ಮಾಡಲಿಕ್ಕೆ ಇರುವಂಥದ್ದು ಒಂದೇ ಒಂದು ಅಸ್ತ್ರ, ಒಂದೇ ಒಂದು ವೇದಿಕೆ ಅಂತ ಹೇಳಿದರೆ ಅದು ಸಾರ್ವಜನಿಕ ಶಿಕ್ಷಣ ಅಂತ ಹೇಳಿ ನನಗೆ ಅನಿಸ್ತದೆ. ಈಗ ಹೋಯ್ತು ಅಂತ ಹೇಳಿದ್ರೆ ನಮಗೆ ಶಿಕ್ಷಣ ಮೊದಲೇನೆ ನಮ್ಮ ತಂದೆ ತಾಯಿ ಕೊಟ್ಬಿಟ್ಟಿರ್ತಾರೆ. ಮನೆ ಮೊದಲ ಪಾಠಶಾಲೆ, ಜನನಿಂದಾನೆ ಮೊದಲು ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತೇಳಿ ಅವೆಲ್ಲ ಬಹಳ ಆಶೆ ಇಟ್ಕೊಂಡು ಬಂದಿರೋದು. ಆದರೆ ಶಿಕ್ಷಣ ಯಾವ ರೀತಿ ಬರ್ತದೆ ಅನ್ನೋದನ್ನ ನಾವು ಸ್ವಲ್ಪ ಯಾವಾಗಲೂ ಕಾನ್ಷಿಯಸ್ ಆಗಿ ಯೋಚನೆ ಮಾಡಬೇಕಾಗ್ತದೆ. ಯಾಕಂದರೆ ಅಲ್ಲಿ ದೊರಕುವಂಥ ಶಿಕ್ಷಣ ಅದರ ಇತಿಮಿತಿಗಳಿಗೆ ಒಳಪಟ್ಟಿರುವಂಥದ್ದು. ಈ ಸಂವಿಧಾನದ ಆಶಯಗಳಿಗೆ ಮಾಡಬೇಕು ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ನಾವೆಲ್ಲರೂ ಒಪ್ಕೊಂಡಿರುವಂಥದ್ದು ರೀತಿಯಲ್ಲಿ ಒಪ್ಪಿಕೊಂಡ ಮೌಲ್ಯಗಳನ್ನ ಬಿಂಬಿಸಲಿಕ್ಕೆ, ಅದನ್ನು ಮೂಡಿಸಲಿಕ್ಕೆ ಮಗುವಿನ ಮನಸ್ಸಿನಲ್ಲಿ ಈ ಒಂದು ಶಿಕ್ಷಣ ವ್ಯವಸ್ಥೆ ಮಾಡಲೇಬೇಕು. ಶಿಕ್ಷಣ ತಜ್ಞರಾದ ನಿರಂಜನ ರಾಧ್ಯ ಅವರು ಶಿಕ್ಷಣ ಬಗ್ಗೆ ಸುದೀರ್ಘ ಮಾಹಿತಿ ನೀಡಿದರು. ಸರ್ಕಾರಿ ಶಾಲೆಗಳ ಶ್ರೇಷ್ಠತೆಯನ್ನು ಹೇಳಿದರು. ನಮ್ಮ ಕಲ್ಯಾಣ ಕರ್ನಾಟಕದ ಶಾಲೆಗಳ ಸ್ಥಿತಿ ನೋಡಿದರೆ, ಅಲ್ಲಿರುವ ಕೊರತೆಗಳನ್ನು ಪಟ್ಟಿ ಮಾಡಿದರೆ, ಅಲ್ಲಿ ಕಲಿಕೆಯ ಸಾಮರ್ಥ್ಯವನ್ನು ನಾವು ಅವಲೋಕನ ಮಾಡಿದರೆ ಅನೇಕ ಬೇಸರದ ಸಂಗತಿಗಳು ನಮಗೆ ಕಾಣಿಸ್ತವೆ. ತಮಗೆಲ್ಲ ಗೊತ್ತಿರೋ ಹಾಗೆ SSLC ಫಲಿತಾಂಶದಲ್ಲಿ ಕಲಬುರಗಿ ಕೊನೆಯ ಸ್ಥಾನದಲ್ಲಿದೆ. ಮತ್ತು ನಾವು SSLC ಪರೀಕ್ಷೆಗಳು ಬಂದಾಗ ಆ ಪರೀಕ್ಷೆಗಳು ಮಕ್ಕಳಿಗೆ ಇಟ್ಟ ಪರೀಕ್ಷೆಗಳಾಗದೇನೆ ನಮಗೆ ಇಟ್ಟ ಪರೀಕ್ಷೆಗಳಾಗ್ತವೆ. ಒಂದೊಂದು ಬಗೆಯಲ್ಲಿ ಅಗ್ನಿಕುಂಡ ದಾಟಿ ಹೋದ ಹಾಗೆ ನಾವೆಲ್ಲ ಅಂತ ಸಾಹಸವನ್ನು ಎದುರಿಸಬೇಕಾಗ್ತದೆ. ಇಂಥ ಸಂದರ್ಭಗಳಲ್ಲಿ 1ರಿಂದ 7ನೇ ತರಗತಿ ಓದಂಥ ಮಕ್ಕಳಿಗೆ 2ನೇ ಕ್ಲಾಸ್ ಕನ್ನಡ ಪಠ್ಯ ಓದಕ್ಕೆ ಬರಲ್ಲ. ಮೊನ್ನೆ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರು ಹೀಗೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಒಂದು ಮಾತು ಹೇಳಿದರು. ಅವ್ರು ಹೇಳ್ತಾ ಇದ್ರು, ನಾನು ದಾವಣಗೆರೆಯಲ್ಲಿ ZPCO ಆಗಿದ್ದಾಗ PUC ಮಕ್ಕಳಿಗೆ 7ನೇ ತರಗತಿ ಪಠ್ಯದ ಪರೀಕ್ಷೆ ಇಟ್ಟಿದ್ದೆ, ಅದರಲ್ಲಿ 50% ವಿದ್ಯಾರ್ಥಿಗಳು ಫೇಲ್ ಆದರು ಅಂತ.
ಇದೇ ಸಂದರ್ಭದಲ್ಲಿ ರಾಯಚೂರು ಬಿಜಿವಿಎಸ್ ನಗರದ ಘಟಕದ ಅಧ್ಯಕ್ಷರಾದ ರತನ್ ತವಾಟ್ ಅವರಿಗೆ ಸಂಸದರಾದ ಜಿ ಕುಮಾರ್ ನಾಯಕ್ ಅವರು ವಿಚಾರ ಕ್ರಾಂತಿಗೆ ಕುವೆಂಪು ಕರೆ ಪುಸ್ತಕ ಕೊಡುವ ಮೂಲಕ ಉದ್ಘಾಟಿಸಿದರು. ಪ್ರಾಸ್ತಾವಿಕವಾಗಿ ಸೈಯದ್ ಹಫೀಜುಲ್ಲಾ ಅವರು ಮಾತನಾಡಿದರು. ವೇದಿಕೆಯಲ್ಲಿ ಮುಕ್ಷಮ್ಮ ಕೆ ಸತ್ಯನಾರಾಯಣ್, ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶವಂತಿಗೇರ, ಗ್ರಾಕೂಸು ಸುವರ್ಣ ಭಟ್, ಜಿಲ್ಲಾ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ, ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಪ್ರಭುಲಿಂಗ ಗದ್ದಿ, ಸಾವಿತ್ರಿಬಾಯಿ ಪುಲೆ ಸಂಘದ ಜಿಲ್ಲಾಧ್ಯಕ್ಷ ಛಾಯಾ ಮೊಹಿನುಲ್ಲಾ, ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಶರಣಬಸವ, ಮಾಂತೇಶ್ ಬಿರ್ದರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ವಿಜಯ ರಾಜೇಂದ್ರ ಉಪಸ್ಥಿತರಿದ್ದರು. ಬೇಸಿಗೆ ದಿನಗಳಲ್ಲಿ ನಗರದ ಜನತೆ ಸಂಪರ್ಕ ನೀರು ಪೂರೈಕೆಗೆ ಮುನ್ನೆಚ್ಚರಿಕೆ ಕ್ರಮ ಸಿದ್ಧತೆಯನ್ನು ಕೈಗೊಳ್ಳುವಂತೆ ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಸೂಚಿಸಿದರು. ಶನಿವಾರ ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಹಾಗೂ ಕುಡಿಯುವ ನೀರಿನ ವಿಭಾಗದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನಗರದಲ್ಲಿ ಎರಡು ದಿನಕ್ಕೊಮ್ಮೆ ನೀರು ಪೂರೈಕೆಯಾಗುತ್ತಿದೆ. ಬೇಸಿಗೆಯಲ್ಲಿ ನೀರಿನ ಬೇಡಿಕೆ ಹೆಚ್ಚಳವಾಗುವುದರಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ನಗರದ ವಿವಿಧ ವಾರ್ಡ್ಗಳಲ್ಲಿರುವ ಕೊಳವೆ ಬಾವಿಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡು ಅವಶ್ಯಕತೆ ಬಿದ್ದಲ್ಲಿ ಕೆಳಗೆ ಬಳಕೆ ನೀರು ಪೂರೈಸಲು ಎಚ್ಚರ ವಹಿಸಬೇಕಿದೆ. ಎಲ್ಲಾ ವಾರ್ಡ್ಗಳ ನೀರು ಪೂರೈಕೆ ವ್ಯವಸ್ಥೆಯನ್ನು ಪರಿಶೀಲಿಸಬೇಕು. ನೀರು ಪೂರೈಕೆಗೆ ಟ್ಯಾಂಕ್ಗಳ ಭರ್ತಿಗೆ ಮೋಟಾರ್ಗಳನ್ನು ಹೆಚ್ಚುವರಿಯಾಗಿ ಇಟ್ಟುಕೊಂಡು ಸುಟ ಹೋದಲ್ಲಿ ಬಳಕೆಯ ಕುರಿತು ಸಿದ್ಧತೆ ನಡೆಸಬೇಕಿದೆ. ವಿದ್ಯುತ್ ಪೂರೈಕೆಯಲ್ಲಿ ವ್ಯರ್ಥವಾಗದಂತೆ ಜೆಸ್ಕಾಂ ಅಧಿಕಾರಿಗಳೊಂದಿಗೆ ಸಂಪರ್ಕ ಇಟ್ಟುಕೊಂಡು ನೀರು ಪೂರೈಕೆ ವ್ಯವಸ್ಥೆಯನ್ನು ನಿಗಾವಹಿಸಬೇಕು. ನದಿಗಳಲ್ಲಿ ಬೇಸಿಗೆಯಿಂದ ನೀರು ಬತ್ತಿ ಹೋಗುವುದರಿಂದ ಅಶುದ್ಧವಾದ ನೀರು ಪೂರೈಕೆಯಾಗುತ್ತಿದೆ ಸಾಧ್ಯವಾಗುತ್ತಿದೆ ಎಂದರು. ಪೂರೈಕೆಯಾಗುವ ಸಾಧ್ಯತೆಗಳಿರುತ್ತದೆ. ಕಾರಣ ಬ್ಲೀಚಿಂಗ್ ಪೌಡರ್ ಸಂಗ್ರಹಣೆಯ ವ್ಯವಸ್ಥೆ ಮಾಡಿಕೊಂಡು ಕಲುಷಿತ ನೀರು ಪೂರೈಕೆಯಾಗದಂತೆ ನಿರ್ವಹಿಸಬೇಕು. ನಗರದಲ್ಲಿ 2 ಪ್ರತ್ಯೇಕ ನೀರಿನ ಯೋಜನೆಗಳಿವೆ. ಕೃಷ್ಣಾ ಮತ್ತು ರಾಂಪುರ್ ಜಲಾಶಯದಿಂದ ನೀರು ಪೂರೈಕೆಯಾಗುತ್ತಿದ್ದು, ಗಣೇಕಲ್ ಜಲಾಶಯದಲ್ಲಿ ನೀರಿನ ಲಭ್ಯತೆಯನ್ನು ಕಾಲಕಾಲಕ್ಕೆ ಪರಿಶೀಲಿಸಿಕೊಂಡು ನೀರಿನ ಸಮಸ್ಯೆಯಾಗದಂತೆ ಕ್ರಮವಹಿಸಬೇಕೆಂದರು. ರನ್ ಮಾಡಿದ್ರೆ ಮಾತ್ರ ನಿಮಗೆ ವಾಟರ್ ಸಪ್ಲೈ ಮಾಡಲಿಕ್ಕೆ 400 ಕೆಪಾಸಿಟಿ ಇದಾವೆ ಎರಡು. ಇವ್ರು ಏನ್ ಮಾಡ್ತಾರೆ, ಆ ಹೀಟ್ ಆಗ್ತಾವ ಅಂತೇಳಿ ಆಲ್ಟರ್ನೇಟ್ ಆಗಿ ರನ್ ಮಾಡ್ತಾರೆ. ಅದರಿಂದ ನಮ್ಗೆ ಶಾರ್ಟೇಜ್ ಆಫ್ ವಾಟರ್ ಆಗ್ತದೆ. ಇಷ್ಟ ಆದ್ಮೇಲೆ ಒಂದ್ ವೇಳೆ ಅಲ್ಲಿ 400 ಪಂಪ್ ಮಾಡಿದ್ರು ನಮ್ಗೆ IPS ಇಂದ ಸರಿಯಾಗಿ ಪಂಪ್ ಆಗೋದಿಲ್ಲ. There is no correspondence between JACWEL, WTP and IPS. This is the main problem. There input ನೀವು ಓದ್ಸಲ ತಂದು ಮಾಡಿದ್ವಲ್ಲ, ಯಾರು ಮಾಡ್ತಾರೆ, ಯಾರು ಕಾಂಟ್ರಾಕ್ಟ್ ರನ್ ಮಾಡಿದ್ರೆ ಮಾತ್ರ ನಿಮ್ಗೆ ವಾಟರ್ ಸಪ್ಲೈ ಮಾಡಲಿಕ್ಕೆ 400 ಕೆಪಾಸಿಟಿ ಇದಾವೆ ಎರಡು. ಇವ್ರು ಏನ್ ಮಾಡ್ತಾರೆ, ಆ ಹೀಟ್ ಆಗ್ತಾವ ಅಂತೇಳಿ ಆಲ್ಟರ್ನೇಟ್ ಆಗಿ ರನ್ ಮಾಡ್ತಾರೆ. ಅದರಿಂದ ನಮ್ಗೆ ಶಾರ್ಟೇಜ್ ಆಫ್ ವಾಟರ್ ಆಗ್ತದೆ. ಇಷ್ಟ ಆದ್ಮೇಲೆ ಒಂದ್ ವೇಳೆ ಅಲ್ಲಿ 400 ಪಂಪ್ ಮಾಡಿದ್ರು ನಮ್ಗೆ IPS ಇಂದ ಸರಿಯಾಗಿ ಪಂಪ್ ಆಗೋದಿಲ್ಲ. There is no correspondence between JACWEL, WTP and IPS. This is the main problem. There input ನೀವು ಓದ್ಸಲ ತಂದು ಮಾಡಿದ್ವಲ್ಲ, ಯಾರು ಮಾಡ್ತಾರೆ, ಯಾರು ಕಾಂಟ್ರಾಕ್ಟ್ ಸಭೆಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಸೇರಿದಂತೆ ವಿವಿಧ ವಿಭಾಗಗಳ ಅಧಿಕಾರಿಗಳಿದ್ದರು. ಪಾಲಿಕೆ ಮಾಜಿ ಸದಸ್ಯರುಗಳಾದ ಇ ಶಶಿರಾಜ್, ಆಂಜನೇಯ ಗೋಗಳ್, ರವಿಚಂದ್ರ ಜಲ್ದಾರ್, ಕಡಗೋಳ ಆಂಜನೇಯ ಸೇರಿದಂತೆ ಅನೇಕರಿದ್ದರು. ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಕುಟುಂಬ ಸದಸ್ಯರಿಗೆ ಬೇಕಾದ ಎಲ್ಲಾ ಪ್ರಕಾರದ ಅತ್ಯಾಧುನಿಕ ಫ್ಯಾಷನ್ ವಸ್ತ್ರಗಳ ಶಾಪಿಂಗ್ ಜೊತೆಗೆ ಅಬ್ಬರಿಸುವ ಸ್ಪಾಟ್ ಗಿಫ್ಟ್ಸ್ ಉಚಿತವಾಗಿ ಪಡೆಯಿರಿ. ಬೇಗ ಬನ್ನಿ, ಇಂದೇ ನಿಮ್ಮ ಹಬ್ಬದ ಶಾಪಿಂಗ್ ಅನ್ನು ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ರಾಯಚೂರ್. ಸ್ವಾಗತ. ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಮಕ್ಕಳ ಹೋರಾಟ ಮಾಡುತ್ತಿದ್ದು, ಮಕ್ಕಳಿಗಿರುವ ಕಾಳಜಿ ಸರ್ಕಾರಕ್ಕಿಲ್ಲದಂತಾಗಿದ್ದು, ಸರ್ಕಾರಕ್ಕೆ ನಾಚಿಕೆಯಾಗಬೇಕೆಂದು ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ಎಂಆರ್ ಬೇರಿ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಅಂಬೇಡ್ಕರ್ ವೃತ್ತದ ಬಳಿ AIDSY ಸಂಘಟನೆ ವಸತಿಯಿಂದ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ವಿರೋಧಿಸಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು. ದೇಶ ಕಟ್ಟುವ ಕೆಲಸವೆಂದರೆ ಗುಡಿ ಗುಂಡಾದ ಕಟ್ಟುವುದು, ರಸ್ತೆ ಅಭಿವೃದ್ಧಿ ಮಾಡುವುದಲ್ಲ, ಮಕ್ಕಳ ಮನಸ್ಸನ್ನು ಗೆಲ್ಲುವುದು. ಆದರೆ ಸರ್ಕಾರಿ ಶಾಲೆಗಳೇ ಮಾತ್ರ ಸಾಧ್ಯವೆಂದರು. ಸಂವಿಧಾನ ಆಶಯದಂತೆ ಉಚಿತ ಕಡ್ಡಾಯ ಶಿಕ್ಷಣ ನೀಡುವುದು, ಜನರ ವಾಸಿಸುವ ಪ್ರದೇಶದಲ್ಲೇ ಶಾಲೆಗಳನ್ನು ಆರಂಭಿಸಿ ಶಿಕ್ಷಣ ನೀಡುವುದಾಗಿ, ಹೆಣ್ಣು ಮಕ್ಕಳಿಗೆ ಸಮಾನ
ಸಮಾನ ಶಿಕ್ಷಣ ನೀಡಲಿಕ್ಕೆ ದೊಡ್ಡಿಗಳು, ಕ್ಯಾಂಪ್ಗಳನ್ನು ಮತ್ತು ತಂಡಗಳು ಸೇರಿದಂತೆ ಸಣ್ಣ ಪುಟ್ಟ ಪ್ರದೇಶದಲ್ಲಿ ಶಾಲೆ ತೆಗೆದು ಶಿಕ್ಷಣ ನೀಡುವುದಾಗಿ, ಆದರೆ ಇದೀಗ ಶಾಲೆಗಳನ್ನು ಮುಚ್ಚುವುದೆಂದರೆ ಬಡ ಜನರಿಗೆ ಶಿಕ್ಷಣದಿಂದ ವಂಚಿತರಾಗಿ ಮಾಡುವುದಾಗಿದೆ. ಉಳ್ಳವರಿಗೆ ಶಿಕ್ಷಣ ದೊರೆಯಬೇಕು ಎನ್ನುವ ಉದ್ದೇಶದಿಂದ ಸಣ್ಣ ಪುಟ್ಟ ಸರ್ಕಾರಿ ಶಾಲೆಗಳನ್ನು ಬಂದ್ ಮಾಡುವ ಹೊರಟುದಕ್ಕೆ ಕಿಡಿಕಾರಿದರು. ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದು ಅವರಿಂದ ಶಿಕ್ಷಣ ಕಸಿದುಕೊಳ್ಳುವುದರ ಜೊತೆಗೆ ನಿರುದ್ಯೋಗವಂತರಾಗಿ ಮಾಡುವ ಹುನ್ನಾರ ನಡೆಸಿದೆ ಎಂದರು. ಎಐಡಿಎಸ್ಒ ರಾಜ್ಯ ಕಾರ್ಯದರ್ಶಿ ಅಜಯ್ ಕಾಮತ್ ಮಾತನಾಡಿ, ಈ ಹಿಂದೆ ಬಿಜೆಪಿ ಸರ್ಕಾರ ಶಾಲೆಗಳ ವಿಲೀನಕ್ಕೆ ಮುಂದಾಗಿದ್ದು, ಇದಕ್ಕೆ ಈಗಿನ ಕಾಂಗ್ರೆಸ್ ಸರ್ಕಾರ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ವ್ಯವಸ್ಥೆವಿಲ್ಲ, ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ದಾರಿ ಒಂದೇ, ಹೆಸರುಗಳು ಬೇರೆ ಬೇರೆಯಾಗಿದೆ ಎಂದರು. 500 ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನು ಆರಂಭಿಸಲು ಘೋಷಣೆ ಮಾಡಿದ್ದು, ಪಬ್ಲಿಕ್ ಶಾಲೆಗಳನ್ನು ಗುರುತಿಸುವ ಮ್ಯಾಗ್ನೆಟ್ ಎಂದು ಹೆಸರಿಟ್ಟು ಆ ಶಾಲೆಗೆ ಸುತ್ತಮುತ್ತಲಿನ ಶಾಲೆಗಳನ್ನು ಸೇರಿಸಲು ಹೊರಟಿದ್ದು ಮುಚ್ಚುವುದಲ್ಲದೆ ಇನ್ನಾವುದು ಎಂದರು. 3 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ಸಣ್ಣ ಪ್ರಮಾಣದ ಶಾಲೆಗಳನ್ನು ಕೆಪಿಎಸ್ ಶಾಲೆಗೆ ಸೇರಿಸಿ ಆ ಶಾಲೆ ಮುಚ್ಚಲಾಗುತ್ತದೆ. ರಾಜ್ಯದಲ್ಲಿ ಸುಮಾರು 42,000ಕ್ಕೂ ಅಧಿಕ ಶಾಲೆಗಳು ಸೇರಿದಂತೆ ಜಿಲ್ಲೆಯಲ್ಲಿ 800ಕ್ಕೂ ಅಧಿಕ ಶಾಲೆಗಳನ್ನು ಮುಚ್ಚಲು ಹೊರಟಿದ್ದೇವೆ. ನಾವೆಲ್ಲರೂ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ರಾಜ್ಯಾದ್ಯಂತ ಹೋರಾಟ ನಡೆಸಿದ್ದು, ಸರ್ಕಾರದ ಈ ಯೋಜನೆ ಕೈಬಿಡಬೇಕಾಗಿದೆ ಎಂದು ತಿಳಿಸಿದರು. ಈ ವೇಳೆ ಎನ್ಎಸ್ ವೀರೇಶ್ ಮಾತನಾಡಿದರು. ಮಕ್ಕಳು ಈಗಿನ ನಾಗರಿಕರು, ಮುಂದಿನ ನಾಗರಿಕರಲ್ಲ, ಈಗಿನ ನಾಗರಿಕರು. ಹಾಗಾಗಿ ನಾಗರಿಕ ಹಕ್ಕುಗಳನ್ನ ಉಳಿಸ್ಕೊಳ್ಬೇಕು. ಅದು ಮೂಲಭೂತವಾಗಿರ್ತಕ್ಕಂಥ ಶಿಕ್ಷಣದ ಹಕ್ಕುಗಳನ್ನ ಉಳಿಸ್ಕೊಳ್ಬೇಕಂತ ಕಾಳಜಿಯಿಂದ ಬಂದು ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಘೋಷಣೆಗಳನ್ನು ಕೂಗುವಾಗಲೇ ನೀವು ಮುಂದಿನ ದೊಡ್ಡ ಯುವ ನಾಯಕರಾಗ್ತೀರಿ ಅನ್ನೋಂಥ ಭರವಸೆ ಇದೆ. ನಿಮ್ಮೆಲ್ಲರಿಗೂ ನಾನು ಜೈ ಭೀಮ್, ಲಾಲ್ ಸಲಾಂಗಳನ್ನು ಹೇಳಲಿಕ್ಕೆ ಮಕ್ಕಳು ನೋಡಿದ್ರೆ ಇಷ್ಟು ಶಿಸ್ತಾಗಿ ಕೂತ್ಕೊಂಡು ಏನು ಶಿಕ್ಷಣದ ಹಕ್ಕನ್ನು ಬಿಡೋದಿಲ್ಲ ಅನ್ನುವಂಥ ಘೋಷಣೆ ಹಾಕುವಾಗ ಅವರಿಗಿರ್ತಕ್ಕಂಥ ಕಾಳಜಿ ಗೊತ್ತಾಗ್ತದೆ. ಮುಂದಿನ ನಾಯಕರನ್ನ ನಾವು ಈ ಮಕ್ಕಳಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಆ ಕೆಲಸವನ್ನ ಎಐಡಿಎಸ್ಒ ಮಾಡಲಿಕ್ಕೆ ಹೊರಟಿದೆ. ಈ ಉತ್ತಮವಾದ ನಾಯಕತ್ವವನ್ನು ಕೊಡುವಂತ ಮಕ್ಕಳನ್ನು ಬೆಳೆಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದೆ. ಹಾಗಾಗಿ ಈ ಸಂಘಟನೆ ದೇಶ ಕಟ್ಟೋದು ಅಂತ ಹೇಳ್ತಾರಲ್ಲ, ದೇಶ ಕಟ್ಟೋದು ಅಂತಂದ್ರೆ ಬೇರೆ ಏನಲ್ಲ. ದೇಶ ಕಟ್ಟೋದಂದ್ರೆ ಗುಡಿ ಗುಂಡಾರ ಕಟ್ಟೋದಲ್ಲ. ದೇಶ ಕಟ್ಟೋದಂದ್ರೆ ಕೋಟೆ ಕೊತ್ತಲಗಳನ್ನು ಕಟ್ಟೋದಲ್ಲ. ದೇಶ ಕಟ್ಟೋದಂದ್ರೆ ರೋಡ್ ಹಾಕೋದಲ್ಲ. ದೇಶ ಕಟ್ಟೋದಂದ್ರೆ ವಿಮಾನ ಆರಿಸೋದಲ್ಲ. ದೇಶ ಕಟ್ಟೋದಂದ್ರೆ ಮಕ್ಕಳ ಮನಸ್ಸನ್ನ ಕಟ್ಟುವುದು ನಿಜವಾದಂತ ದೇಶ ಕಟ್ಟುವಿಕೆ. ಆ ಮಕ್ಕಳ ಮನಸ್ಸುಗಳನ್ನ ಕಟ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಅದು ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ, ಅದು ಬಡವರಿರ್ಲಿ, ಶ್ರೀಮಂತರಿರ್ಲಿ, ಹಿಂದೂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಸಿಖ್ ಇರ್ಲಿ, ಇಸಾಯಿ ಇರ್ಲಿ, ಬೌದ್ಧ ಇರ್ಲಿ, ಜೈನ್ ಇರ್ಲಿ, ಹೆಣ್ಣಿರ್ಲಿ, ಗಂಡಿರ್ಲಿ, ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಉಚಿತ ಮತ್ತು ಖಚಿತ ಶಿಕ್ಷಣ ಕೊಡಬೇಕನ್ನೋಂಥದ್ದು ಈ ದೇಶದ ಸಂವಿಧಾನದ ಆಶಯವಾಗಿದೆ. ಆ ಆಶಯದ ಪ್ರಕಾರ ಸರ್ಕಾರಗಳು ಎಲ್ಲಾ ಊರುಗಳಲ್ಲಿ ಅವ್ರಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಏರಿಯಾಗಳಲ್ಲಿ ಶಾಲೆಗಳನ್ನ ಕಟ್ಟಿದ್ದಾರೆ. ಮೊದಲೆಲ್ಲ ಒಂದು ಇರ್ತಿತ್ತು, ಆದ್ರೆ ಒಂದು ಹೊಸ ಏರಿಯಾ ಕಾಲೋನಿ ಜಾಸ್ತಿ ಆದ್ರೆ ಆ ಕಾಲೋನಿಯಲ್ಲಿ ಸಹ ಒಂದು ಶಾಲೆಗಳನ್ನು ಪ್ರಾರಂಭ ಮಾಡ್ತಿದ್ರು. ಯಾಕಂದ್ರೆ ಈ ಹೊಸ ಕಾಲೋನಿಯ ಜನ ಇನ್ನೊಂದು ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಈ ಜಾತಿ ವ್ಯವಸ್ಥೆನಲ್ಲಿ ಬಹಳ ತಾರತಮ್ಯ ಇರೋದ್ರಿಂದ ಅದು ಬಹಳ ಪ್ರಮುಖವಾಗಿ ಮಹಿಳೆಯರಿಗೆ, ಏನು ಚಿಕ್ಕ ಹೆಣ್ಮಕ್ಳು ಇದಾರಲ್ಲ, ಹೆಣ್ಮಕ್ಳು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಹೋಗಕ್ ಆಗೋದಿಲ್ಲ. ಆ ಮಕ್ಕಳಿಗೂ ಹೆಣ್ಮಕ್ಳಿಗೂ ಸಮಾನವಾದಂತ ಶಿಕ್ಷಣ ಸಿಗಬೇಕು. ಗಂಡು ಹುಡುಗರ ತರನೇ ಅವ್ರಿಗೆ ಶಿಕ್ಷಣ ಸಿಗಬೇಕಂತ ಹೇಳ್ಬಿಟ್ಟು ಸರ್ಕಾರಿ ಶಾಲೆಗಳನ್ನ ಆ ಚಿಕ್ಕ ಏರಿಯಾಗಳಲ್ಲಿ ಸಹ ಮಾಡೋದನ್ನ ನೋಡ್ತೀವಿ. ನಾವು ಈ ಸಿಂಗೇರಿ ದೊಡ್ಡಿ ಅಂತ ಏನು ಮಾತಾಡ್ತಿದ್ವಿ, ಅಲ್ಲಿ ಒಂದು 8 ಜೋಪಡಿಗಳಿದಾವೆ. ಅದು ಒಂದು ದೊಡ್ಡಿ, ಅಲ್ಲಿ ಒಂದು ಶಾಲೆ ಇದೆ. ಹಂಗೆ ನೀವು ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರುಗಳಾದ ಚನ್ನಬಸವ ಜಾನೇಕಲ್, ಮಹೇಶ್ ಚಿಕ್ಕಲಪರ್ವಿ, ಅಯ್ಯಾಳಪ್ಪ, ಕಲ್ಯಾಣ ಬೂದ್ಯಪ್ಪ, ತಿಮ್ಮಪ್ಪ, ವೀರೇಶ್, ಮಂಜುನಾಥ್, ಜಗದೀಶ್, ರಫಿ ಸೇರಿದಂತೆ ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ದರು. ಗೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಮಪ್ಪ ಹಾಗೂ ನಿಗಮ ವ್ಯವಸ್ಥಾಪಕ ಚಂದ್ರಶೇಖರ್ ನಾಯಕ್,
ಫೆಬ್ರವರಿ 24ರಂದು ನಗರಕ್ಕೆ ಆಗಮಿಸಿ ನಿಗಮದಿಂದ ಸಾಮಾನ್ಯ ಜನರಿಗೆ ದೊರೆಯುವ ಸೌಲಭ್ಯಗಳನ್ನು ಮಾಹಿತಿಯನ್ನು ನೀಡಲಿದ್ದು, ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡೆಯಬೇಕೆಂದು ತಾಲೂಕು ಬೋವಿ ಒಡ್ಡರ ಸಮಾಜ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರ ಬಿಚ್ಚಾಲಿ ಹೇಳಿದ್ದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ ಶ್ರೀ ದತ್ತಾತ್ರೇಯ ಪೀಠಕ್ಕೆ ಭೇಟಿ ನೀಡಿ 10:30ಕ್ಕೆ ನಗರ ಶ್ರೀ ಸಿದ್ದರಾಮೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಲಿದ್ದಾರೆ. ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಪಂಡಿತ ಸಿದ್ದರಾಮ ಜಂಬರ್ದಿನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿರುವ ಮಾಹಿತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ನಿಗಮದ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜು, ನಗರ ಶಾಸಕ ಡಾ. ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಲಿಂಗಸೂರು ಶಾಸಕ ಮಾನಪ್ಪ ವಜ್ಜಲ್, ಮಾಜಿ ಶಾಸಕ ಡಿ.ಎಸ್. ಹುಲಿಗೇರಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದು, ಸಮಾಜ ಬಾಂಧವರು ಭಾಗವಹಿಸುವಂತೆ ಮನವಿ ಮಾಡಿದರು. ಕರ್ನಾಟಕ ರಾಜ್ಯ ಭೂಮಿ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾದ ಶ್ರೀ ರಾಮಪ್ರಸಾದ್ ಅವರು ಮತ್ತು ನಿಗಮದ ವ್ಯವಸ್ಥಾಪಕರಾದಂತಹ ಚಂದ್ರಶೇಖರ್ ನಾಯಕ್ ಸರ್ ಅವರು ದಿನಾಂಕ 24/2/2026 ಮಂಗಳವಾರ ಬೆಳಗ್ಗೆ 6ಕ್ಕೆ ಶ್ರೀ ದತ್ತಾತ್ರೇಯ ಪೀಠ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು 10:30ಕ್ಕೆ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ವೃತ್ತದಲ್ಲಿ ಮಾಲಾರ್ಪಣೆ ಮಾಡಿ, ತದನಂತರ ಅಲ್ಲಿಯೇ ವ್ಯವಸ್ಥಾಪಕರಿಗೂ ಮತ್ತು ನಿಗಮದ ಅಧ್ಯಕ್ಷರಿಗೂ ಸಮಾಜದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಅಲ್ಲಿಂದ ಪಾದಯಾತ್ರೆ ಮುಖಾಂತರ ರಂಗಮಂದಿರಕ್ಕೆ 11:30ಕ್ಕೆ ರಂಗಮಂದಿರಕ್ಕೆ ಆಗಮಿಸಿ ಬೋವಿ ಅಭಿವೃದ್ಧಿ ನಿಗಮದ ಅನುದಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಮತ್ತು ನಮ್ಮ ಸಮಾಜದವರ ಮುಖಾಂತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ. ಆದ ಕಾರಣ ನಮ್ಮ ಸಮಾಜದ ಸಚಿವರಾದ ಶಿವರಾಜ್ ತಂಗಿ ಸರ್, ನಮ್ಮ ಸಮಾಜದ ಶಾಸಕರಾದ ಮಾನಪ್ಪ ವಜ್ಜಲ್ ಸರ್, ನಮ್ಮ ಸಮಾಜದ ಮಾಜಿ ಶಾಸಕರಾದಂತಹ ಡಿ.ಎಸ್. ಹುಲಿಗೇರಿ ಸರ್, ಸಮಾಜದ ಮುಖಂಡರಾದ ಸಿದ್ದಗುಂಡೆ ಅಣ್ಣನವರು ಹಾಗೂ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಗರ ಶಾಸಕರಾದಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ಅವರು ಮತ್ತು ರಾಯಚೂರು ಗ್ರಾಮಾಂತರ ಶಾಸಕರಾದಂತಹ ಬಸನಗೌಡ ದದ್ದಲ್ ಸರ್ ಅವರು ಹಾಗೂ ಸಣ್ಣ ನೀರಾವರಿ ಸಚಿವರಾದಂತಹ ಎನ್.ಎಸ್. ಬೋಸರಾಜ್ ಸಾಹೇಬರು ಹಾಗೂ ಜಿಲ್ಲೆಯಲ್ಲಿರತಕ್ಕಂಥ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರು ಮತ್ತು ಎಲ್ಲ ಮುಖಂಡರುಗಳು ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತು ಸಮಾಜದ ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ತಾಲೂಕು ಪದಾಧಿಕಾರಿಗಳು ಮತ್ತು ಸಮಾಜದ ಯುವ ಮುಖಂಡರು ಮತ್ತು ಯುವತಿಯರು ಹಾಗೂ ಇನ್ನಿತರ ಸಮಾಜದ ಹಿತೈಷಿ ವ್ಯಕ್ತಿಗಳು ಬಂದು ಸಮಾಜದ ಬಾಂಧವರು, ಮಹಿಳೆಯರು, ಯುವಕರು ಬೆಳಗ್ಗೆ 10 ಗಂಟೆಗೆ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ವೃತ್ತದಲ್ಲಿ ತಾವೆಲ್ಲರೂ ಆಗಮಿಸಿ ನಿಗಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸೌಲಭ್ಯಗಳನ್ನು ಪಡೆಯಬೇಕೆಂದು ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗುವುದು. ದಯವಿಟ್ಟು ಸರ್ವ ಬೋವಿ ಸಮಾಜದ ಬಾಂಧವರು ಯಾವುದೇ ಪಕ್ಷಭೇದವನ್ನು ಮರೆತು ನಾವು ನಮ್ಮವರೆಂಬತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ಇರತಕ್ಕಂಥ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಪಡೆದುಕೊಂಡು ಪಕ್ಷಭೇದ ಮರೆತು ಒಂದುಗೂಡಿ ಬರುವಂತ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಶಶಿಕಲಾ ಭೀಮರಾಯ್ ಮಾತನಾಡಿ, ಬೋವಿ ಅಭಿವೃದ್ಧಿ ನಿಗಮದಿಂದ ಸಮಾಜ ಜನರಿಗೆ ದೊರೆಯುವ ಸೌಲಭ್ಯಗಳ ಕುರಿತು ಮಾಹಿತಿ ಕಾರ್ಯಾಗಾರಕ್ಕೆ ಜಿಲ್ಲಾ ಎಲ್ಲಾ ತಾಲೂಕಿನ ಮಹಿಳೆಯರು ಜನರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದರು. ಯಾಕಂದ್ರೆ ಸಮಾಜ ಬಂದಾಗ ಯಾವ ಪಕ್ಷ ಬರೋದಿಲ್ಲ, ಎಲ್ಲಾ ಪಕ್ಷದಲ್ಲಿ ನಮ್ಮ ಸಮಾಜದವರು ಗುರುತಿಸಿಕೊಂಡಿರ್ತಾರೆ. ದಯಮಾಡಿ ತಪ್ಪು ತಿಳಿಯಲು ಎಲ್ಲ ನಮ್ಮ ಬೋವಿ ಒಡ್ಡರ ಸಮಾಜದವರು, ಹಿರಿಯರು, ಮಹಿಳೆಯರು 7 ತಾಲೂಕಿನ ಎಲ್ಲರೂ ಬಂದು ಈ ಒಂದು ರಾಜ್ಯದಿಂದ ಬಂದಂತ ನಮ್ಮ ಅಧ್ಯಕ್ಷರಿಗೆ ತಾವೆಲ್ಲ ಗೌರವವನ್ನು ಕೊಡಬೇಕು, ಬಂದು ಯಶಸ್ವಿಗೊಳಿಸಬೇಕು. ರಂಗಮಂದಿರ ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮದವರು ದಯಮಾಡಿ ನಮ್ಮ ರಾಜ್ಯ ತಾವು ಬಂದು ಯಶಸ್ವಿಗೊಳಿಸಬೇಕು. ಯಾಕಂದ್ರೆ ಅವರಿಗೆ ಪತ್ರಿಕೆ ಮಾಧ್ಯಮದವರು ಪತ್ರಿಕೆ ಕೊಡದೆ ಅವ್ರು ಮಾಡಬೇಕು ಅದು ಅವ್ರು ಬಿಟ್ಟಿದ್ದು. ಬಟ್ ರಂಗಮಂದಿರದಲ್ಲಿ ನಡೆತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರು ಬರ್ಬೇಕಂದ್ರೆ ಆಮೇಲೆ ನಮ್ಮ ಮಕ್ಕಳು ಒಂದು ಮನೆಯಲ್ಲಿ ಆಡ್ಕೊಂಡು ಬಂದರು ಒಂದು ಸರಿಯಾಗಿ ಹೇಳೋದನ್ನ ನಮ್ಮ ಸಮಾಜದಲ್ಲಿ ಯಾವ ಗೊಂದಲ ಏನಿಲ್ಲ ಸರ್. ನಾವೇ ಮಾತಾಡಕ್ಕೆ ಹೇಳೋದು ನಿಮಗೆ ಗೊಂದಲ ಅನ್ಸುತ್ತೆ, ಗೊಂದಲ ಯಾವುದಿಲ್ಲ. ಎಲ್ಲ ನಾವು ಒಂದೇ ತಾಯಿ ಮಕ್ಕಳು ಇದ್ದಂಗೆ ನಾವು ನಮ್ಮಲ್ಲಿ ಯಾವ ಗೊಂದಲ ಗದ್ದಲ ಏನಿಲ್ಲ, ಎಲ್ಲ ಒಂದೇ ಮಾತಾಡ ಒಂದೇ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಕಾಶಿನಾಥ್, ಆಂಜನೇಯ ಗಣದಾಳ್, ಲಕ್ಷ್ಮಣ ರಾಮನಗೌಡ, ಸತ್ಯಪ್ಪ ರಾಮನಗರ್, ತಾಯಪ್ಪ ಕೆ ತಿಮ್ಮಪ್ಪ, ಶಿವರಾಜ್ ಪುರ್ತಿಪ್ಲಿ, ಲಕ್ಷ್ಮಣ ಈರಪ್ಪೂರ್, ಹುಲಿಗಪ್ಪ ಸೇರಿದಂತೆ ಅನೇಕರಿದ್ದರು. ಛತ್ರಪತಿ ಶಿವಾಜಿ ಜಯಂತಿ ಅಂಗವಾಗಿ ಆಯೋಜಿಸಲಾಗಿದ್ದ ಭಾವಚಿತ್ರ ಮೆರವಣಿಗೆಗೆ
ಮಧ್ಯಾಹ್ನವಾದರೂ ಪ್ರಾರಂಭವಾಗದೆ ಪರಿಣಾಮ ಬಂದೋಬಸ್ತ್ ಆಗಮಿಸಿದ ಪೊಲೀಸರು ಕಾದು ಸುಸ್ತವಂತಾಯಿತು. ನಿಗದಿಯಂತೆ ಬೆಳಗ್ಗೆ 10:30ಕ್ಕೆ ಗಾಂಧಿ ಚೌಕ್ ಮೆರವಣಿಗೆ ಪ್ರಾರಂಭವಾಗಬೇಕಿತ್ತು. ಆದರೆ ಮಧ್ಯಾಹ್ನವಾದರೂ ಮೆರವಣಿಗೆ ಪ್ರಾರಂಭವಾಗಲೇ ಇಲ್ಲ. ಸಂಜೆ ಮೆರವಣಿಗೆ ಪ್ರಾರಂಭಿಸಿದಾಗ ಸಂಘಟಕರು ಎಳೆದಿದ್ದು ಪೊಲೀಸರು ಬಿಸಿಲಿನಲ್ಲಿ ಕಾದು ಸಮಯ ಕಳೆಯುವಂತಾಯಿತು. ರಾಜ್ಯದ ಕೆಲವೆಡೆ ಶಿವಾಜಿ ಭಾವಚಿತ್ರ ಮೆರವಣಿಗೆಯಲ್ಲಿ ಗಲಾಟೆ ಸಂಭವಿಸಿದ್ದರಿಂದ ಹೆಚ್ಚುವರಿ ಪೊಲೀಸರನ್ನು ನಿಯುಕ್ತಿಗೊಳಿಸಲಾಯಿತು. ಸಮಯಕ್ಕೆ ಪ್ರಾರಂಭವಾಗದೇ ಇರುವುದರಿಂದ ಕಾದು ಕುಳಿತುಕೊಳ್ಳುವಂತಾಯಿತು.
ನಗರದ ಎಲ್ಬಿಎಸ್ ನಗರದ ಬಳಿ ತಿಪ್ಪೆಗೆ ಎಸೆದ ಔಷಧಿ ಸಿರಂಜನ್ ತನಿಖೆ ನಡೆಸಿ ಕ್ರಮಕ್ಕೆ ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು ಭರವಸೆ. ನಮ್ಮ ಶಾಲೆ ನಮ್ಮಕು ಶೈಕ್ಷಣಿಕ ಅವಲೋಕನ ಕಾರ್ಯಕ್ರಮ ಸಾರ್ವಜನಿಕ ಶಿಕ್ಷಣ ಉಳಿಸುವುದು ನಮ್ಮೆಲ್ಲರ ಆದ್ಯತೆ ಆಗಲಿ. ಸಂಸದ ಜಿ ಕುಮಾರ್ ನಾಯಕ್. ಬೇಸಿಗೆಯಲ್ಲಿ ನಗರದ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಾಸವಾಗದಂತೆ ಎಚ್ಚರಿಕೆ ವಹಿಸಲು ಡಾಕ್ಟರ್ ಶಿವರಾಜ್ ಪಾಟೀಲ್ ಸಲಹೆ. ಸರ್ಕಾರಿ ಶಾಲೆ ಉಳಿಸಲು ಆಗ್ರಹಿಸಿ ಸಮಾವೇಶ. ಸರ್ಕಾರಿ ಶಾಲೆ ಮುಚ್ಚುತ್ತಿರುವ ಸರ್ಕಾರ ಎಂಆರ್ ಬೇರಿ ಆರೋಪ. ಫೆಬ್ರವರಿ 24ರಂದು ಭವ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಮಪ್ಪ ನಿಗಮದ ಯೋಜನೆಗಳ ಕುರಿತು ಮಾಹಿತಿ ಕಾರ್ಯಾಗಾರ ದೇವೇಂದ್ರಪ್ಪ ಬಿಚಾಲಿ. ಸಮಯಕ್ಕೆ ಪ್ರಾರಂಭವಾಗದ ಛತ್ರಪತಿ ಶಿವಾಜಿ ಜಯಂತಿ ಕಾದು ಸುಸ್ತಾದ ಪೊಲೀಸರು.